ಸಿಎಂಗೆ ಮೂಡ ಸಂಕಷ್ಟ ಎದುರಾಗಿರುವಂತದ್ದು ಒಂದ್ ಕಡೆ ಕೋರ್ಟ್ ನಲ್ಲಿ ಯಾವ ರೀತಿಯ ವಾದ ಪ್ರತಿವಾದ ನಡೆದಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಮತ್ತೆ ಅದರ ಕಂಟಿನ್ಯೂಡ್ ಪಾರ್ಟ್ ಅಂದ್ರೆ 9ನೇ ತಾರೀಕು ಮತ್ತೆ 12ನೇ ತಾರೀಕು ಮತ್ತೆ ಅರ್ಜಿಯ ವಿಚಾರಣೆ ನಡೆಯಲಿದೆ. ಸಿಎಂ ಪರವಾಗಿ ವಾದವನ್ನ ಮಂಡಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅಂತೂ ಕಂಪ್ಲೀಟ್ ಆಗಿ ಈ ವಿಚಾರದಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ನೆಕ್ಸ್ಟ್ ಯಾರು ಅನ್ನುವಂತ ಚರ್ಚೆ ಕೂಡ ನಡೀತಾ ಇರುವಂತದ್ದು. ಇನ್ನು ಕೋರ್ಟ್ ಯಾವ ರೀತಿಯಾಗಿ ತೀರ್ಪನ್ನ ಕೊಡುತ್ತೆ ಅನ್ನುವಂತ ಕುತೂಹಲದ ನಡುವೆ ಯಾರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಪ್ಲಾನ್ ಬಿ ರೆಡಿ ಆಗಿದೆ. ಕೈಪಾಳ್ಯದಲ್ಲಿ ಕುರ್ಚಿ ಕದನ ಶುರು ಆಗ್ಬಿಟ್ಟಿದೆ. ಕೈಪಾಳ್ಯದಲ್ಲಿ ಪ್ರಾಸಿಕ್ಯೂಷನ್ ಬಿರುಗಾಳಿ ಎದ್ದಿರುವಂಥದ್ದು. ಬಿಕಾಸ್ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತ ಒಂದು ಪ್ರಕರಣ. ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲೇ ಈ ರೀತಿಯಾದಂಥ ಒಂದು ಸಂಕಷ್ಟವನ್ನ ಯಾವತ್ತೂ ಕೂಡ ಫೇಸ್ ಮಾಡಿರಲಿಲ್ಲ. ಆದ್ರೆ ಮೂಡ ಪ್ರಕರಣ ಅವರ ಮೂಡ್ ಔಟ್ ಮಾಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಮುಂದೇನು ಅನ್ನುವಂತ ಪ್ರಶ್ನೆಗೆ ಕಾಂಗ್ರೆಸ್ ಈಗ ಆಲ್ರೆಡಿ ಉತ್ತರವನ್ನ ಹುಡುಕ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇದೆ. ಸಿಎಂ ಕುರ್ಚಿ ಮೇಲೆ ನಾಯಕರು ಟಬಲ್ ಹಾಕ್ತಾ ಇದ್ದಾರೆ. ಸ್ವಪಕ್ಷೀಯರಲ್ಲೇ ಈಗ ಸಿಎಂ ಗಾದಿಗೆ ಯಾರು ಏರ್ತಾರೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಕೆಲವೊಬ್ರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡುವಾಗ ಮಾಧ್ಯಮದವರು ಮುಂದೆ ಇಲ್ಲ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ, ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಒಳಗೆ ಸಿಎಂ ಗಾದಿಗೆ ಇರೋದಕ್ಕೆ ಸರ್ಕಸ್ ಜೋರಾಗಿ ನಡೆಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಮೂಡ ಪ್ರಾಸಿಕ್ಯೂಷನ್ ಟೆನ್ಷನ್ ಮನೆ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಸಂಕಷ್ಟ ನಿವಾರಣೆಗೆ ಒಂದ್ ಕಡೆ ಸಿಎಂ ಚಾಮುಂಡಿ ಮೊರೆ ಹೋಗಿದ್ದಾರೆ. ಅತ್ತ ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಬಿಕಾಸ್ ಯಾರೋ ಬರೀ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರುವಂತದ್ದಲ್ಲ, ಸತೀಶ್ ಜಾರಕಿಹೊಳಿ ಅವರು ಮೈನ್ ಆಗಿ ಕಾಂಗ್ರೆಸ್ನಲ್ಲಿ ನಿಲುವು ನಿರ್ಧಾರಗಳನ್ನ ಕೈಗೊಳ್ಳುವಂತಹ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಾಗಿದೆ. ಹಾಗೆ ಬಿಜೆಪಿಲಿ ಹೆಂಗೆ BL ಸಂತೋಷ್ ಅವರಿದ್ದಾರೆ, ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲಿ KC ವೇಣುಗೋಪಾಲ್ ಇದ್ದಾರೆ, ರಾಷ್ಟ್ರೀಯ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿ. ಅವರನ್ನ ಭೇಟಿಯಾಗಿದ್ದಾರೆ. ಅವರಿಬ್ಬರನ್ನು ಕೂಡ ಒಟ್ಟಿಗೆ ಭೇಟಿಯಾಗಿರುವಂತದ್ದು ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಸೇರಿದಂತೆ ಇತರ ನಾಯಕರಿಂದಲೂ ಕೂಡ ಸರ್ಕಸ್ ಮಾಡಲಾಗ್ತದೆ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಹೋಗಿರುವಂತದ್ದನ್ನು ನೋಡ್ತಾ ಇದ್ರೆ ಅವರ ಬ್ಯಾಕ್ ಬೋನ್ ಆಗಿ ಸಿದ್ದರಾಮಯ್ಯ ಅವರು ನಿಂತ್ಕೊಂಡಿದ್ದಾರೆ ಅನ್ನುವಂತ ಪ್ರಶ್ನೆ ಇದೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಭೇಟಿಯನ್ನ ಎರಡು ರೀತಿಯಾಗಿ ನೋಡ್ಬೋದು. ಒಂದು, ಸಿದ್ದರಾಮಯ್ಯ ಅವರ ನೆಕ್ಸ್ಟ್ ನಾನು ಕೂಡ ಒಬ್ಬ ಆಕಾಂಕ್ಷಿ ಅನ್ನುವಂತ ಮೆಸೇಜ್ ನ ಜೊತೆಗೆ KPCC ಅಧ್ಯಕ್ಷ ಸ್ಥಾನದ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇರುವಂತ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಕರೆಸಿಕೊಳ್ಳಲಾಗಿದೆಯಲ್ಲ, KPCC ಅಧ್ಯಕ್ಷರೇನಾದ್ರೂ ಆಗ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಬಿಕಾಸ್ ಹೈಕಮಾಂಡ್ ಯಾರು ಸಿಎಂ, ಯಾರು DCM, ಯಾರು KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂಥದ್ದನ್ನ ಹೇಳಬೇಕಾದ್ರೆ 2023ರಲ್ಲಿ ಲೋಕಸಭೆ ಎಲೆಕ್ಷನ್ ವರೆಗೂ ಮಾತ್ರ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳಿತ್ತು. ಸೊ ಹೀಗಾಗಿ ಈಗ ಏನಾದ್ರೂ ಸತೀಶ್ ಜಾರಕಿಹೊಳಿ ಅವರನ್ನ KPCC ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತಾ, ಅಥವಾ ಸಿಎಂ ಬದಲಾವಣೆಯ ಟೈಮ್ನಲ್ಲಿ ತನ್ನ ಬಲ ಏನು ಅನ್ನುವಂಥದ್ದನ್ನ ಹೇಳಲಿಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರು ರಾಹುಲ್ ಗಾಂಧಿ ಮತ್ತೆ KC ವೇಣುಗೋಪಾಲ್ ಅವರನ್ನ ಭೇಟಿ ಆದ್ರ ಅನ್ನುವಂಥ ಪ್ರಶ್ನೆ ಇದೆ. ಬಿಕಾಸ್ ಸಿದ್ದರಾಮಯ್ಯ ಅವರ ಮಾತಿಗೆ ತುಂಬಾ ಮನ್ನಣೆ ಸಿಗುವಂಥದ್ದು. ಬಿಕಾಸ್ ಒಬ್ಬ ಮಾಸ್ ಲೀಡರ್ ಅನ್ನ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಸಹಜವಾಗಿ ಅವರ ಸಲಹೆಯನ್ನ ಕೇಳಲಾಗೇ ಆಗತ್ತೆ. ಈ ಹಿಂದೆ ನಾವು 2011ರಲ್ಲಿ ಯಡಿಯೂರಪ್ಪನವರನ್ನ ಭೇಟಿ ಅಂದ್ರೆ ಬದಲಾವಣೆ ಮಾಡುವಂತ ಸಂದರ್ಭದಲ್ಲಿ ನಾವು ನೋಡಿದ್ವಲ್ಲ, ಮಾಸ್ ಲೀಡರ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಲಿಂಗಾಯತ ಸಮುದಾಯವನ್ನ ಎದುರಾಕೊಳ್ಳಕ್ಕೆ ರೆಡಿ ಇರಲಿಲ್ಲ. ಸೊ ಹೀಗಾಗಿ ಯಡಿಯೂರಪ್ಪನವರ ಮಾತಿಗೆ ಮನ್ನಣೆ ಕೊಟ್ಬಿಟ್ಟು ಸದಾನಂದ ಗೌಡರನ್ನ ಮಾಡಲಾಗಿತ್ತು. ಅದೇ ರೀತಿಯಾಗಿ ಏನಾದರೂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡುವಂತ ಸಂದರ್ಭದಲ್ಲಿ ಅವ್ರ ಸಲಹೆಯನ್ನ ಏನಾದರೂ ಕೇಳಿದ್ರೆ ಸತೀಶ್ ಜಾರಕಿಹೊಳಿ ಅಥವಾ ಪರಮೇಶ್ವರ್ ಅವರ ಹೆಸರನ್ನ ಹೇಳುವಂತ ಸಾಧ್ಯತೆ ಇದೆ. ಆ ಒಂದು ಕಾರಣನೇ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿರುವಂತ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ನನಗೂ ಆಧ್ಯಾತ್ಮಕ್ಕೂ ಅಷ್ಟಕ್ಕಷ್ಟೇ, ನಾನು ದೇವರನ್ನ ನಂಬೋದು ಕೂಡ ಅಷ್ಟಕ್ಕಷ್ಟೇ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಆದರೆ ಈ ಪ್ರಾಸಿಕ್ಯೂಷನ್ ಟೆನ್ಷನ್ ಮಧ್ಯದಲ್ಲಿ ಚಾಮುಂಡಿ ದರ್ಶನವನ್ನ ಮಾಡಿ ಈಡುಗಾಯನ್ನ ಒಡೆದಿದ್ದಾರೆ. ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ. ಇದು ಕೂಡ ಇವತ್ತಿನ ಹೈಲೈಟ್ ಸಿದ್ದರಾಮಯ್ಯ ಅವರ ವಿಷಯದಲ್ಲಿ. ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ಪ್ರಾಸಿಕ್ಯೂಷನ್ ವಿಷಯವಾಗಿ ವ್ಯತಿರಿಕ್ತವಾಗಿ ಕೋರ್ಟ್ನಲ್ಲಿ ಏನಾದರೂ ತೀರ್ಪು ಬಂದ್ರೆ ಮುಂದೆ ಏನು ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಗಳ ಮಧ್ಯದಲ್ಲಿ ಸಿಎಂ ಗಾದಿಗೆ ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ. ಅವರು ಯಾವ ತರ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ, ಮತ್ತೆ ಆಧ್ಯಾತ್ಮದ ಮೊರೆ, ಅದರಲ್ಲೂ ದೇವರ ಪೂಜೆ ಅಂತೇಳಿ ಸಿದ್ದರಾಮಯ್ಯ ಅವರು ವಿಶೇಷ ರೀತಿಯಲ್ಲಿ ಯಾವ ಮೊರೆ ಹೋಗಿದ್ದಾರೆ.
ಖಂಡಿತ ನೀವಾಗಲೇ ಗಮನಿಸಬಹುದು, ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೇವರು ವಿಚಾರ ಬಂದಂಥ ಸಂದರ್ಭದಲ್ಲಿ ಅಷ್ಟು ಮಟ್ಟಿಗೆ ಏನೋ ಅಷ್ಟು ನಂಬ್ತಾ ಇಲ್ಲ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗ ಯಾವಾಗ ತಮ್ಮ ಕುರ್ಚಿಗೆ ಕುತ್ತು ಬಂತೋ ಅದು ಎಲ್ಲ ಒಂದು ಕಡೆ ಅದನ್ನು ಭದ್ರಪಡಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ತಮ್ಮದೇ ಆದಂಥ ತಂತ್ರಗಾರಿಕೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಿರುವಂಥದ್ದು. ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಹಾವಭಾವ ಮತ್ತು ಅವರ ನಡವಳಿಕೆ, ಅವರ ಹೇಳಿಕೆಗಳನ್ನು ಗಮನಿಸೋದೇ ಆದರೆ ಎಲ್ಲ ಒಂದು ಕಡೆ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಸ್ವತಃ ರಾಜ್ಯ ಕಾಂಗ್ರೆಸ್ ಆಗಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಿರುವಂಥದ್ದು. ನಿನ್ನೆ ಶಿವಾಜಿನಗರದ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೂಡ ಮುಖ್ಯಮಂತ್ರಿಗಳು ಪ್ರಸ್ತಾಪವನ್ನು ಮಾಡಿದರೆ ನನ್ನನ್ನು ಯಾರೂ ಕೂಡ ಟಚ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಪ್ರತಿಪಕ್ಷಗಳ ಜೊತೆಗೆ ಎಲ್ಲ ಒಂದು ಕಡೆ ತಮ್ಮ ಕಾಂಗ್ರೆಸ್ನಲ್ಲೂ ಕೂಡ ತಮ್ಮ ಪಕ್ಷದಲ್ಲಿ ಯಾರಾದರೂ ನನ್ನನ್ನು ಬದಲಾವಣೆ ಮಾಡಕ್ಕೆ ಬಂತು ಅಂದರು ಅಥವಾ ಬೇರೆ ಏನಾದರೂ ಹೈಕಮಾಂಡ್ ನಾಯಕರು ಕೂಡ ಟಚ್ ಏನಾದರೂ ಬೇರೆ ಬೇರೆ ರೀತಿಯಾದಂಥ ಸಂದೇಶವನ್ನು ಕೊಡ್ತು ಅಂತಂದರೆ ಅವ್ರಿಗೂ ಕೂಡ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಒಂದು ಕಡೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು. ಮತ್ತು ಇವತ್ತು ಚಾಮುಂಡೇಶ್ವರಿ ತಮ್ಮ ಸ್ವಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋದ್ರ ಮುಖಾಂತರವಾಗಿ ಒಂದು ರೀತಿ ದೇವರಲ್ಲೂ ಕೂಡ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆನೂ ಕೂಡ ಮುಖ್ಯಮಂತ್ರಿಗಳು ಕಳೆದ ಒಂದು ವಾರಗಳ ಹಿಂದೆ ಅಷ್ಟೇ ಮೈಸೂರಿಗೆ ತೆರಳಿ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಯಲ್ಲಿ ವಿಶೇಷವಾದಂಥ ಪೂಜೆಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದರು. ಈಗ ಪ್ರಾಸಿಕ್ಯೂಷನ್ ವಿಚಾರ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ದಿನೇ ದಿನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ವಿಚಾರ ಕೂಡ ಹೈಕೋರ್ಟ್ನಲ್ಲಿ ಕೂಡ ವಿಚಾರಣೆ ಆಗ್ತಾ ಇದೆ. ಮತ್ತು ಮುಖ್ಯಮಂತ್ರಿಗಳು ಏನಾದರೂ ಹೈಕೋರ್ಟ್ನಲ್ಲಿ ವಿಚಾರಣೆ ಆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ಗಮನ ಹರಿಸಿರುವಂಥ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮುಂದಾಗ್ತಿರುವಂಥದ್ದು. ಮತ್ತು ವಿಚಾರಣೆ ಆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಂಥ ಪೂರ್ವ ನಿಗದಿತ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆಯನ್ನು ಮಾಡ್ತಾ ಇಲ್ಲ. ಕಾರಣ ಏನು ಅಂತಂದರೆ ತಮ್ಮ ವಿರುದ್ಧದ ಪ್ರಕರಣದಿಂದ ಯಾವ ರೀತಿಯಾಗಿ ಹೊರಗಡೆ ಬರಬೇಕು, ಮತ್ತು ಈಗಾಗಲೇ ತಮ್ಮ ವಿರುದ್ಧವಾದಂಥ ವಾದಿಗಳೇನಿದ್ದಾರೆ ವಕೀಲರ ಎಲ್ಲರೂ ಕೂಡ ವಾದವನ್ನು ಮಾಡಿದ್ದಾರೆ. ಮತ್ತು ಅವರಿಗೆ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಕೇಸನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಎಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳು ತಮ್ಮ ಕಾನೂನು ತಜ್ಞರು ಮತ್ತು ತಮ್ಮ ಆಪ್ತರ ಜೊತೆಗೆ ಸುದೀರ್ಘವಾಗಿ ಸಮಾಲೋಚನೆ ನಡೆಸೋದ್ರ ಮುಖಾಂತರವಾಗಿ ಈ ಒಂದು ಆರೋಪದಿಂದ ಹೊರಗಡೆ ಬಂದು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತಮ್ಮದೇ ಆದಂಥ ತಂತ್ರಗಾರಿಕೆ ಇದೆ. ಒಂದು ರೀತಿ ದೇವರ ಮೊರೆಯಾಗಿರ್ಬೋದು, ಮತ್ತೊಂದು ಕಡೆ ತಮ್ಮ ಆಪ್ತರು ಮತ್ತು ಕಾನೂನು ತಜ್ಞರ ಮುಖಾಂತರವಾಗಿ ಮಾಡ್ತಾ ಇರುವಂಥದ್ದು. ಇದು ಮುಖ್ಯಮಂತ್ರಿಗಳು ವಿಚಾರ ಆದರೆ ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಮುಖ್ಯಮಂತ್ರಿಗಳು ಬದಲಾವಣೆ ವಿಚಾರ ಅನ್ನುವಂಥ ಬಂದ ಕೂಡಲೇ ಯಾರೆಲ್ಲ ಮುಖ್ಯಮಂತ್ರಿಗಳ ರೇಸ್ನಲ್ಲಿ ಇದ್ರಲ್ಲ, ಮುಖ್ಯವಾಗಿ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಆಗಿರ್ಬೋದು ಮತ್ತು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ತಮ್ಮದೇ ಆದಂಥ ತಂತ್ರಗಾರಿಕೆಯನ್ನು ಮಾಡ್ತಿರುವಂಥದ್ದು. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಬಂದ ಕೂಡಲೇ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನೋ ಒಂದು ವಿಚಾರ ಬಂದ ಕೂಡಲೇ ಅವರ ವಿರುದ್ಧವಾಗಿ ಎಲ್ಲ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರುಗಳೇ ಪ್ರತಿಪಕ್ಷಗಳಿಗೆ ಒಂದಷ್ಟು ಅಂದರೆ ಸಿದ್ಧಾರ್ಥ ಟ್ರಸ್ಟ್ ವಿಚಾರ ಆಗಿರ್ಬೋದು, ಮತ್ತು ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧವಾಗಿ ಏನೋ ಆರೋಪಗಳು ಬರ್ತಾ ಇದೆಯಲ್ಲ, ಅವೆಲ್ಲ ವಿಚಾರಗಳನ್ನು ಸ್ವತಃ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರಿಗೆ ಹೇಳ್ಕೊಟ್ಟಿರುವಂಥದ್ದು. ಹೀಗಾಗಿ ಬಿಜೆಪಿ ನಾಯಕರು ಕೂಡ ಈ ಒಂದು ವಿಚಾರವನ್ನು ಅಸ್ತ್ರವಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದು ವಿಚಾರ ಕೂಡ ಈಗ ಸದ್ಯಕ್ಕೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗಿ ಎಐಸಿಸಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಮಾತುಕತೆ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ಅದೇ ಸದ್ಯಕ್ಕೆ ಆಸೆ ಇಲ್ಲದೇ ಇದ್ರೂ ಕೂಡ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂತ ಕನಸನ್ನು ಕಂಡಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳ ಬದಲಾವಣೆ ಆದ ವಿಚಾರ ಬಂದ ಕೂಡಲೇ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯಾಗಿ ನಡೀತಾ ಇರುವಂತದ್ದು. ಶರ್ಮಿತಾ, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಶರ್ಮಿತಾ, ನೋಡ್ತಾ ಇದ್ವಲ್ಲ ನಾವು ಆಕ್ಚುಲಿ ಹಿಂದೆನೂ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೂ ಮುಂಚೆ ಪರಮೇಶ್ವರ್ ಅವರ ಜೊತೆ ಒಂದು 2-3 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ರು. ಅದರ ಜೊತೆಗೆ ಅದರ ಹಿಂದಿನ ದಿನ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಕೂಡ ಭೇಟಿಯಾಗಿದ್ರು, ಚರ್ಚೆ ಮಾಡಿದ್ರು. ಆಲ್ಮೋಸ್ಟ್ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಹೊರಗೆ ಬಂದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಮತ್ತು ಜಾರಕಿಹೊಳಿ ಫ್ಯಾಮಿಲಿಯ ನಡುವೆ ಅಷ್ಟಕ್ಕಷ್ಟೇ ಇದ್ದಿದ್ದಂಥ ಟೈಮ್ನಲ್ಲೂ ವೈಯಕ್ತಿಕವಾಗಿ ಭೇಟಿ ಮಾಡಿದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದು. ಆದರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೆ ಅವರೇ ಕರೆದಂತ ಸಂದರ್ಭದಲ್ಲಿ ಅಷ್ಟೇ ಹೋಗ್ಲಿಕ್ಕೆ ಆಗೋದು, ಇಲ್ಲಾಂದ್ರೆ ಹೋದಂತ ಸಂದರ್ಭದಲ್ಲಿ ಎಷ್ಟೋ ಜನ ನಿರಾಸೆ ಅನುಭವಿಸಿ ಬಂದಿದ್ದಾರೆ. ಇಲ್ಲಿ ಮೇನ್ ಆಗಿ ರಾಹುಲ್ ಗಾಂಧಿ ಕೆ.ಸಿ. ವೇಣುಗೋಪಾಲ್ನ ಭೇಟಿ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಇದರ ಹಿಂದೆ ಸಿದ್ದರಾಮಯ್ಯನವರು ಕೂಡ ಇದ್ದಾರಾ ಅಂತ ಹೇಳಲಾಗ್ತದೆ. ನೋಡೋಣ ಏನೇನಾಗುತ್ತೆ ಅಂತ. ಇನ್ನು ಸಿದ್ದರಾಮಯ್ಯ ಅನುಮತಿ ಕೊಟ್ರೆ ನಾನು ಸಿಎಂ ಆಗ್ತೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಆರ್.ವಿ. ದೇಶಪಾಂಡೆ ಅವರು. ಅದು ಮಾಧ್ಯಮದವರು ಕೇಳ್ದಂತ ಕಾರಣಕ್ಕೆ ಆ ಸ್ಟೇಟ್ಮೆಂಟ್ ಹೊರಗಡೆ ಬಂದಿತ್ತು. ಈಗ ಸಾಕಷ್ಟು ಜನ ಸಚಿವರುಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿಎಂ ಮಾಡೋದು ಶಾಸಕರು, ಹೈಕಮಾಂಡ್ ನಾನಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆಯ ಅಪ್ರಸ್ತುತ ಅಂತ ಹೇಳಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನು ಕೊಟ್ರೆ, ಇನ್ನು ಸಿಎಂ ಆಸೆ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳಿ ಸಚಿವ ಬೋಸರಾಜು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇಶಪಾಂಡೆ ಅವರು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು 5 ವರ್ಷ, ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ, ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ. ಪಾಪ ಚೀಫ್ ಮಿನಿಸ್ಟ್ರು ಮಾಡೋರು ಯಾರು?
ಹೈಕಮಾಂಡ್. ಬಟ್ ಅವ್ರ ಪ್ರಕಾರ ನೀವೇ ಅಂತ. ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ? ಅವ್ರ ಪ್ರಕಾರ ನೀವು ಅಂತ ಸರ್, ಅವ್ರ ಪ್ರಕಾರ ನೀವು ಅಂತ. ನಿನ್ನೆ ದೇಶಪಾಂಡೆ ಅವರು ಮಾತಾಡಿದ್ದಾರೆ ಮುಖ್ಯಮಂತ್ರಿ. ನೋಡಿ, ಆಗ್ಬೇಕನ್ನೋ ಅಭಿಲಾಷೆ ಎಲ್ಲರಿಗೂ ಇರ್ತದೆ. ತಪ್ಪೇನಿದೆ? ಅವರು ಹಿರಿಯರಿದ್ದಾರೆ, 8 ಸರ್ತಿ ನಮ್ಮಲ್ಲಿ ಗೆದ್ದಿದ್ದಾರೆ, ಸೀನಿಯರ್ ಮೋಸ್ಟ್ ಮನುಷ್ಯ ಇದ್ದಾರೆ. ಹೈಕಮಾಂಡ್ ಇದೆ, ಶಾಸಕಾಂಗ ಸಭೆ ನಿರ್ಣಯಗಳಾಗ್ತವೆ. ಅದು ಇದೆಲ್ಲ ಕೋರ್ಟಿನ ನಿರ್ಣಯ ಆದ್ಮೇಲೆ ಅಲ್ಲ, ಇದಕ್ಕೆ ಈಗ ಯಾಕೆ ಚಿಂತನೆ ಮಾಡೋದು? ಇದು ಎಲ್ಲ ಪ್ರಶ್ನೆ ಯಾವಾಗ ಉದ್ಭವ ಆಗ್ತದೆ? CM ಸಿದ್ದರಾಮಯ್ಯರವರು ಬಿಟ್ಕೊಟ್ಟ ಮೇಲೆ ಉದ್ಭವ ಆಗ್ತದೆ. ನೀವು ಯಾಕೆ ಪ್ರಾಸ್ಪೆಕ್ಟಿವ್ ಮಾತಾಡೋದು? ಆಯ್ತು, ನಾನಂತರೂ ಮಾತಾಡೋದಿಲ್ಲ. ಅವ್ರು ಮಾತಾಡಿದ್ರೆ ಪಾಪ ಅವ್ರಿಗೆ ಬಿಟ್ಟಿದ್ದಾರೆ. ಈಗ ಅದು ಇಟ್ ಈಸ್ ಅ ಮ್ಯಾಟರ್ ಬಿಫೋರ್ ಕೋರ್ಟ್. ಯಾಕೆ ಸುಮ್ಮನೆ ಅದ್ರ ಬಗ್ಗೆ ರಿವೀಲ್ ಮಾಡೋದು? ಇಲ್ಲ, ಡಿಸ್ಟೆನ್ಸ್ ಇಲ್ಲ. ಕೋರ್ಟ್ನಲ್ಲಿ ಇದ್ದಾಗ ಅದ್ರ ಬಗ್ಗೆ ಉತ್ತರ ಕೊಡೋದ್ರಾಗ ಅರ್ಥ ಏನು? ನಂಬಲಿಲ್ಲ. ಒಕ್ಕಟ್ಟಾಗಿ ಎಲ್ಲರೂ CM ಸಿದ್ದರಾಮಯ್ಯನವ್ರ ಜೊತೆನೇ ಇದೀವಿ ಇವತ್ತಿನ ಮಟ್ಟಿಗೆ. ಅವರು ದೇಶಪಾಂಡೆ ಅವರು ಅತ್ಯಂತ ಹಿರಿಯರು, ನಮಗೆಲ್ಲ 8 ಬಾರಿಗೆ ಶಾಸಕರಾಗಿರೋದು. ಅವ್ರು ಇದಕ್ಕೆ ಮೈಸೂರು ಹೋದಾಗ ಕೇಳಿದ್ರೆ ಸಿದ್ದರಾಮಯ್ಯನವರು ಹೇಳಿದ್ರೆ ನಾನು ಆಗ್ಬೋದಪ್ಪ, ನಾನು ಸೀನಿಯರ್ ದಿನ ಮಿನಿಸ್ಟ್ರಾಗಿ ಭಾಳ ದನಕಡ್ಡೆ ಅಂತ ಹೇಳ್ಯಾರ. ಕ್ಯಾಜುವಲಿ ಹೇಳಿದ್ರು ಅವರು. ಅದನ್ನೇ ತಗೊಂಡು ಮುಂಜಾನೆ ಅದೇ ರೀ, ಅವ್ರನ್ನ ಕೇಳಿದ್ರಿ ಜಮೀರ್ ಅಹಮದ್ ಏನ್ರಿ ದೇಶಪಾಂಡೆ ಅವ್ರು ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಯಾರು ಆಗಬಾರ್ದು ಅಂತ ನಾನು ಆಗ್ಬೋದಾದರೆ CM ಸಿದ್ದರಾಮಯ್ಯನವರು ಅಲ್ಲಿ ಇದ್ದಾರೆ ಅಂತ ಹೇಳಿದರು. ಯಾರು ನೆಗೆಟಿವ್ ಆಗಿ ಸಿದ್ದರಾಮಯ್ಯ ನೋಡಿರಿ, ಆಸೆ ಪ್ರಶ್ನೆ ಬರೋದಿಲ್ಲ. ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಅಲ್ಲಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಅವ್ರ ಜೊತೆಲಿ ಇಡೀ ರಾಜ್ಯದ ಜನರಿದ್ದಾರೆ, 136 ಶಾಸಕರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಎಂಟೈರ್ ಮೊನ್ನೆ CLP ಮೀಟಿಂಗ್ ಆಯಿತು, ಎಲ್ಲ MPs MLAs ಎಲ್ಲರೂ ಭಾಗವಹಿಸಿದ್ರು. ಒಂದೇ ವರ್ಲ್ಡ್ ಎಲ್ಲರೂ ಹೇಳಿದರು, ಇಂಟೈರ್ ನಮ್ಮ ಹೈಕಮಾಂಡ್ ಅವ್ರ ಜೊತೆಲಿದೆ. ಹಾಗಾಗಿ ಯಾರೋ ಮುಂದೆ ಇನ್ನೊಬ್ಬರು ಆಗೋ ಪ್ರಶ್ನೆ ಈಗ ಪ್ರಸ್ತುತ ಅಪ್ರಸ್ತುತ. 135 ಜನ ಶಾಸಕರಿದ್ದಾರೆ. ಇಂಗ್ಲೀಷಲ್ಲಿ 1 among equals ಅಂತಾರೆ. ಆದ್ದರಿಂದ ಅವರವ್ರ ಅನಿಸಿಕೆಗಳು ಅವ್ರು ಹೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಅವರವ್ರ ಅನಿಸಿಕೆಗಳು, ಆಸೆಗಳು, ಆಕಾಂಕ್ಷೆಗಳು ಹೇಳ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಡಕವಾಗಿದೆ. ಅದನ್ನು ಹೇಳ್ತಾ ಇದ್ದಾರೆ. ಈಗ ತಾವುಗಳು ಪ್ರಶ್ನೆಗಳು ಕೇಳಿದಾಗ ಉತ್ತರ ಕೊಡ್ತಾರೆ ನಮ್ಮ ನಾಯಕರು, ಏನೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅವೆಲ್ಲ ತೀರ್ಮಾನ ಆಗ್ತಕ್ಕಂಥದ್ದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಲ್ಲಿ ನೇತೃತ್ವದಲ್ಲಿ. ಸಿದ್ದರಾಮಯ್ಯನವರ ಈ ಪ್ರಕರಣ ಏನಿದೆ 9, 12ನೇ ತಾರೀಕು, ತದನಂತರ ಏನಾಗುತ್ತೆ ನೋಡೋಣ. ಇನ್ನೂ ಸಂಪೂರ್ಣವಾಗಿ ಅದರ ತೀರ್ಪು ಬರುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳಲ್ಲ. ಶಾಸಕರಾದವರಿಗೆ ಸಚಿವರಾಗಬೇಕು ಅಂತ ಆಸೆ ಇರುತ್ತೆ, ಸಚಿವರಾದವರಿಗೆ ಒಂದ್ಸತಿ ನಾನು ಮುಖ್ಯಮಂತ್ರಿ ಗಾದಿ ಏರ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಆಕ್ಚುಲಿ ಅವರೆಲ್ಲ ಅಪ್ರಸ್ತುತ ಅಂತ ಹೇಳ್ಬಿಟ್ಟು ನಾನು ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ಇದೇ ಕುತೂಹಲ ಕೆಡೆ ಮಾಡ್ಕೊಡ್ತಿರೋದು. ಇನ್ನು ಸತೀಶ್ ಜಾರಕಿಹೊಳಿ ದೆಹಲಿ ವರಿಷ್ಠರ ಭೇಟಿ ಸಂಬಂಧ ಗೃಹ ಸಚಿವರು ಮಾತಾಡಿದ್ದಾರೆ. ಪರಮೇಶ್ವರ್ ಅವರು ಈಗ ಅವರಿಗೆ ಅವ್ರವ್ರದ್ದೇ ಆದ ಕೆಲಸ ಇರುತ್ತೆ, ನನಗೂ ಕೆಲಸ ಆಯ್ತು, ನಾನು ಹೋಗಿ ಭೇಟಿ ಮಾಡ್ಕೊಂಡ್ ಬಂದೆ ಅಂತ ಹೇಳಿದ್ರು ಕೂಡ ಆಂತರಿಕವಾಗಿ ಅಲ್ಲಿ CM ವಿಷಯವಾಗಿನೇ ಚರ್ಚೆಗಳು ನಡೆದಿರೋದು ಅಂತ ವರದಿ ಆಗಿರೋದು. ಹಾಗಾದ್ರೆ ಗೃಹ ಸಚಿವರು ಏನ್ ಹೇಳಿದ್ದಾರೆ ಕೇಳೋಣ. ಅವ್ರು ಏನಕ್ಕೋ ಭೇಟಿ ಮಾಡ್ತಾರ್ರಿ? ಅಲ್ಲಪ್ಪ, ನಾನೇನಕ್ಕೋ ಭೇಟಿ ಮಾಡ್ತೀನಿ, ಅವ್ರೇನಕ್ಕೋ ಭೇಟಿ ಮಾಡ್ತಾರೆ. ಭೇಟಿ ನಾನು ಹೇಳಲಿಲ್ಲ ಅವತ್ತು. ಹೈಕಮಾಂಡ್ ನಮಗೆ ಡೆಲ್ಲಿಗೆ ಹೋದ್ರೆ ಹೈಕಮಾಂಡ್ ಮೀಟ್ ಮಾಡೋದು ನಮ್ದು ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಅವರು ಹೋಗಿರ್ತಾರೆ. ಅವ್ರದ್ದೇನೋ ಹೇಳ್ಕೊಳ್ಳೋದಿರುತ್ತೆ, ಹೋಗಿ ಹೇಳ್ಕೊಂಡಿರ್ತಾರೆ. ಅದೇನು ನಾವು ಏನು ಎಲ್ಲದಕ್ಕೂ ಎಲ್ಲ ಮೀಟ್ ಮಾಡಿದಾಗೆಲ್ಲ ಏನೋ ಒಂದು ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದು ಅಗತ್ಯ ಇಲ್ಲ. ನಮಗೆ ಬೇರೆ ಬೇರೆ ಕೆಲಸಗಳು ಹೇಳಿರ್ತಾರೆ. ಅವರು ಹೈಕಮಾಂಡಿಂದ ನಮಗೆ ಕೆಲಸಗಳು ಕೊಟ್ಟಿರ್ತಾರೆ. ಅವ್ರು ಏನಕ್ಕೋ ಭೇಟಿ. ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ಲೇವಡಿಯನ್ನ ಮಾಡಿದೆ. ಹೊರಗೆ ಬೆಂಬಲ, ಒಳಗೆ ಹಂಬಲ ಅಂತ ವ್ಯಂಗ್ಯವನ್ನ ಆಡ್ತಾ ಇರುವಂತೆ ಆಕಾಂಕ್ಷಿಗಳನ್ನ ಉಲ್ಲೇಖಿಸಿ ಕುರ್ಚಿ ಕ್ಯಾಚ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇದೊಂದೊಳ್ಳೆ ಅಸ್ತ್ರ ಸಿಕ್ತು ಬಿಜೆಪಿ ಅವರಿಗೆ. ಪ್ರಾಸಿಕ್ಯೂಷನ್ ವಿಷಯವಾಗಿ ಇಷ್ಟು ದಿನ ಮುಗಿ ಬೀಳ್ತಾ ಇದ್ದಂತ ಬಿಜೆಪಿ ಅವರು ಕಾಂಗ್ರೆಸ್ಸಿಗರ ಮೇಲೆ ಈಗ ಕುರ್ಚಿ ಕ್ಯಾಚ್ ಪೋಸ್ಟ್ ಅನ್ನ ಹಾಕಿ ಲೇವಡಿ ಮಾಡ್ತಾ ಇದ್ದಾರೆ. ಈಗ ವ್ಯಂಗ್ಯ ಮಾಡ್ತಿರೋದು ಬಿಜೆಪಿ ಅವರು ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ. ಅದರಲ್ಲೂ CM ಗಾದಿಗೇರೋದಕ್ಕೆ ಸ್ವಪಕ್ಷೀಯರಲ್ಲೇ ಈಗ ಕಾಂಪಿಟೇಷನ್ ಆಗ್ತಾ ಇದೆ. ಹೊರಗಡೆ ನಾವು ಸಿದ್ದರಾಮಯ್ಯ ಅವರಿಗೆ ಬೆಂಬಲ, ಅವರು ಕಂಟಿನ್ಯೂ ಆಗ್ತಾರೆ CM ಆಗಿ ಅಂತ ಹೇಳ್ತಾ ಇದ್ರು ಕೂಡ ಒಳಗೆ CM ಗಾದಿಗೇರೋದಕ್ಕೆ ಕಾಂಗ್ರೆಸ್ ಅಲ್ಲಿ ಪ್ರಮುಖರಿಗೆ ಈಗ ಹಂಬಲ ಇದೆ. ಸೊ ಯಾರ ಕೈಗೆ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್ ಅನ್ನ ಹಾಕಿ ಸಿದ್ದರಾಮಯ್ಯ ಬ್ಯಾಟ್ ಮಾಡೋ ತರ, ಬಾಲ್ ಯಾರು ಕ್ಯಾಚ್ ಹಿಡಿತಾರೆ ಅಂತ ಹೇಳ್ಬಿಟ್ಟು ಒಂದು ಲೇವಡಿ ಮಾಡೋ ತರ ಪೋಸ್ಟ್ ಅನ್ನ ಬಿಜೆಪಿ ಅವರು ಹಾಕಿದ್ದಾರೆ. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಅಲ್ಲಿ ಹಿಂದ್ಗಡೆ ಸ್ಲಿಪ್ಗಳಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಆ ಒಂದು ಬೌಲಿಂಗ್ ಮಾಡ್ತಾ ಬಾಲ್ ಯಾರು ಕ್ಯಾಚ್ ಹಿಡಿತಾರೆ ಅನ್ನುವಂಥದ್ರ ಬಗ್ಗೆ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಆರ್ ವಿ ದೇಶಪಾಂಡೆ, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಫೋಟೋಗಳನ್ನು
ಹಾಕುವ ಮುಖಾಂತರ ವ್ಯಂಗ್ಯದ ಚಿತ್ರವನ್ನ ಬಿಡಿಸಲಾಗಿದೆ. ಅಂದ್ರೆ ಯಾವ ರೀತಿಯ ಕುರ್ಚಿಗೋಸ್ಕರ ಕಚ್ಚಾಟ ನಡೀತಾ ಇದೆ, ಸಿದ್ದರಾಮಯ್ಯನವರ ನೆಕ್ಸ್ಟ್ ಯಾರು ಅನ್ನುವಂಥದ್ರ ಬಗ್ಗೆ ಯಾರೆಲ್ಲ ಲಾಬಿ ಮಾಡ್ತಾ ಇದ್ದಾರೆ, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಮುಂಚೂಣಿಯಲ್ಲಿ ನಿಂತ್ಕೊಂಡಿದ್ದಾರೆ, ಒಳಗೊಳಗೆ ಸಪೋರ್ಟ್ ಅಂತ ಹೇಳ್ಬಿಟ್ಟು ಗುಂಡಿ ತೋಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಇದೆ. ಮತ್ತೊಂದು ಅಲ್ಲಿ ಪೋಸ್ಟ್ ಅಲ್ಲಿ ಗಮನಿಸಬಹುದು, ಡಿಸಿಷನ್ ಪೆಂಡಿಂಗ್ ಅಂತಾನು ಕೂಡ ಅಲ್ಲಿದೆ. ಸೊ ಅದನ್ನ ಡಿಸೈಡ್ ಮಾಡೋದು ಯಾರು, ಅದನ್ನು ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ, ಏನ್ ಡಿಸೈಡ್ ಆಗುತ್ತೆ ಅಂತ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈ ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿಲಿ ಜಾಸ್ತಿ ನಡೀತಾ ಇತ್ತು ಈ ರೀತಿಯಾದಂಥ ಸರ್ಕಸ್ಗಳು, ಒಬ್ಬರನ್ನ ಚೇಂಜ್ ಮಾಡಿ ಇನ್ನೊಬ್ಬರನ್ನ ತರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳು, ಸರ್ಕಸ್ಗಳು ನಡೀತಾ ಇದ್ದಿದ್ದನ್ನ ನೋಡಿದ್ವಿ. ಆದರೆ ಕಾಂಗ್ರೆಸ್ನಲ್ಲಿ ತುಂಬಾ ರೇರ್ ಈ ವಿಚಾರದಲ್ಲಿ ಗಮನಿಸೋದಾದ್ರೆ. ಆದರೆ ಈಗ ಕಾಂಗ್ರೆಸ್ನ ಒಂದು ಪರಿಸ್ಥಿತಿ ಬಿಜೆಪಿಗೆ ಯಾವ ರೀತಿಯಾಗಿ ಅಸ್ತ್ರ ಆಗಿದೆ ಅಂತ. ಖಂಡಿತವಾಗಿ ಪೃಥ್ವಿರಾಜ್, ನೀವು ಕೂಡ ಗಮನಿಸಿದಿರಿ, ಹಿಂದೆ ಮುಖ್ಯವಾಗಿ ಬಿಜೆಪಿಯಲ್ಲೂ ಕೂಡ ಯಡಿಯೂರಪ್ಪನವರು ಬದಲಾವಣೆ ಆಗ್ತಿರುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಅರವಿಂದ್ ಬೆಲ್ಲದಾಗಿರ್ಬೋದು ಮತ್ತೆ ಬೇರೆ ಬೇರೆ ನಾಯಕರುಗಳು ಕೂಡ ಇದೇ ರೀತಿಯಾದಂತಹ ವಿಚಾರವನ್ನು ಕೂಡ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನು ಕೂಡ ಮಾಡ್ತಾ ಇದ್ರು. ಮತ್ತೆ ಆಗ ಕಾಂಗ್ರೆಸ್ ಕೂಡ ಪ್ರತಿಪಕ್ಷದಲ್ಲಿತ್ತು, ಅದನ್ನೇ ಕೂಡ ಅಸ್ತ್ರ ಮಾಡ್ಕೊಂಡಿತ್ತು. ಈಗ ಬಿಜೆಪಿ ಪ್ರತಿಪಕ್ಷದಲ್ಲಿದೆ, ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬದಲಾವಣೆ ಆಗ್ತಾರೆ ಅಂದ ಕೂಡಲೇ ಎಲ್ಲೋ ಒಂದ್ ಕಡೆ ಟ್ವೀಟ್ ಆಗಿರ್ಬೋದು ಮತ್ತೆ ವಿವಿಧ ಪೋಸ್ಟ್ಗಳ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಅಸ್ತ್ರವಾಗಿ ಮಾಡಿಕೊಂಡು ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಮೂಡಾ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ನಡೆಸಿರ್ತಕ್ಕಂಥ ಬಿಜೆಪಿ ನಾಯಕರು ಈಗ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ಕಾಂಗ್ರೆಸ್ ನಾಯಕರ ಆಂತರಿಕ ಕಚ್ಚಾಟವನ್ನೇ ಅಸ್ತ್ರವಾಗಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಡ್ಯಾಮೇಜ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಆರ್ ವಿ ದೇಶಪಾಂಡೆ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದ್ ರೀತಿ ಹೊರಗೆ ಬೆಂಬಲವನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಎಲ್ಲ ಒಳಗಡೆ ಅಂಬಲವನ್ನ ಇಟ್ಕೊಂಡಿರುವಂತದ್ದು. ಎಲ್ಲರೂ ಕೂಡ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮ ಸ್ಥಾನವನ್ನ ಬಿಟ್ಕೊಡ್ತಾರೋ, ಯಾರಿಗೆ ಆ ಒಂದು ಜವಾಬ್ದಾರಿಯನ್ನು ವಹಿಸ್ತಾರೆ. ಈ ಹಿಂದೆ ಯಡಿಯೂರಪ್ಪನವರು ಕೂಡ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎಲ್ಲ ಒಂದ್ ಕಡೆ ಬಸವರಾಜ ಬೊಮ್ಮಾಯಿಯವರಿಗೂ ಕೂಡ ನಾಯಕತ್ವವನ್ನು ವಹಿಸಿದ್ರು. ಅದೇ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಆಪಾದನೆ ಬಂದು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ತಮಗೆ ಆ ಒಂದು ಅವಕಾಶ ಸಿಗ್ಬೋದು ಅನ್ನೋ ಒಂದು ವಿಚಾರವನ್ನ ಈಗ ಏನು ಕಾಂಗ್ರೆಸ್ ನಾಯಕರು ಮನಸ್ಸಲ್ಲಿ ಇಟ್ಕೊಂಡಿದಾರಲ್ಲ, ಆ ಒಂದು ವಿಚಾರವನ್ನ ಇದೀಗ ಬಿಜೆಪಿ ನಾಯಕರು ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ ನಾಯಕರ ಆಂತರಿಕ ಕಚ್ಚಾಟದ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಒಂದ್ ಕಡೆ ರಾಜ್ಯದ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಗ್ಯಾರಂಟಿಗಳನ್ನು ಕೂಡ ಕೊಡಲಾಗಿದೆ, ಅದನ್ನು ಸಂಪೂರ್ಣವಾಗಿ ಅನುಷ್ಠಾನವನ್ನು ಮಾಡಲಾಗ್ತಾ ಇಲ್ಲ ಅನ್ನೋದು. ಮತ್ತೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಖಡಾಖಂಡಿತವಾಗಿ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನ, ನಿರೀಕ್ಷೆಯನ್ನ ಇನ್ನೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ಇಟ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಅವರ ನಿರೀಕ್ಷೆಯಂತೆ ಬರುವಂತ ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ಕಾತುರದಿಂದ ರಾಜ್ಯದ ಬಿಜೆಪಿ ನಾಯಕರು ಕಾಯ್ತಾ ಇದ್ದಾರೆ. ಹೀಗಾಗಿ ರಾಜ್ಯದ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಮತ್ತೆ ಮುಖ್ಯಮಂತ್ರಿಗಳು ಹೇಳಿಕೆ ಆಗಿರ್ಬೋದು, ಮತ್ತೆ ಮುಖ್ಯಮಂತ್ರಿಗಳು ಬೇರೆ ರೀತಿಯ ತಂತ್ರಗಾರಿಕೆ ಮಾಡಿದಂತ ಸಂದರ್ಭದಲ್ಲಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಡಿ.ಕೆ. ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಏನೆಲ್ಲ ನಡವಳಿಕೆಯನ್ನು ತೋರ್ತಾ ಇದ್ದಾರೆ, ಅದನ್ನೇ ಒಂದು ರೀತಿ ಅಸ್ತ್ರವಾಗಿ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ಕೌಂಟರ್ ಕೊಡ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ತೋರಿಸ್ತಾ ಇದ್ವಿ ನಿಮಗೆ ಬಿಜೆಪಿಯ ಪೋಸ್ಟ್ ಅನ್ನ. ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ, ಮೇನ್ ಆಗಿ ಶರ್ಮಿತಾ ಹೇಳೋದಾದ್ರೆ ಸಿದ್ದರಾಮಯ್ಯನವರ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದ್ರೆ ಯಾರ ಕಡೆಗೆ ಅವರು ಬಾಲನ್ನ ಹೊಡಿತಾರೆ ಅವರು ಸಿಎಂ ಆಗುವಂತ ಚಾನ್ಸಸ್ ಇದೆ ಅನ್ನುವಂಥ ರೀತಿಯಲ್ಲಿ. ಬಿಕಾಸ್ ಒಬ್ರು ಮಾಸ್ ಲೀಡರ್ ಆಗಿರುವಂತ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರನ್ನ ಅಷ್ಟು ಈಸಿಯಾಗಿ ತೆಗೆದಾಕೋಕ್ಕಾಗಲ್ಲ, ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಆಗೋದಿಲ್ಲ. ಅವರ ಸಲಹೆ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಏನಾದರೂ ಪಟ್ಟಿಟ್ಕೊಂಡು ಇಂಥವ್ರನ್ನೇ ಮಾಡಬೇಕು ಅಂದ್ರೆ ಅದನ್ನ ಅಲ್ಲಗಿಳಿಲಿಕ್ಕೆ ಆಗೋದಿಲ್ಲ ಹೈಕಮಾಂಡ್. ಸೊ ಹೀಗಾಗಿ ಆ ಒಂದು ಸನ್ನಿವೇಶವನ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿ ಬಿಜೆಪಿ ಪೋಸ್ಟ್ ಅನ್ನ ಹಾಕಿದೆ ಸಾಮಾಜಿಕ